ಅಕೌಂಟ್ಗಳನ್ನು ಲಕ್ಷಗಟ್ಟಲೆ ವ್ಯವಹಾರ ಮಾಡೋದು. ಆದರೆ ನಿಜಕ್ಕೂ ಕೂಡ ಮಧ್ಯಮ ವರ್ಗದಲ್ಲಿ ಸಾಲ ಮಾಡೋದು ಕೈ ಸಾಲಗಳೇ ಜಾಸ್ತಿ. ಇವರಿಗೂ ಕೂಡ ಒಂದಿಷ್ಟು ರೂಲ್ಸನ್ನು ಮಾಡಿದ್ದಾರೆ. ಏನು ಅದು? ಯಾವ ರೀತಿಯಾಗಿ ಹುಷಾರಾಗಿರಬೇಕು ಕೈ ಸಾಲ ಮಾಡೋರು ಅನ್ನೋದನ್ನ ಹೇಳ್ತೀವಿ. ಸಾಲ ಕೊಡೋರು ಹುಷಾರಾಗಿರಬೇಕು, ತಗೊಳ್ಳೋರು ಕೂಡ ಹುಷಾರಾಗಿರಬೇಕು. ಹೇಗೆ? 20,000ಕ್ಕಿಂತ ಜಾಸ್ತಿ ಕ್ಯಾಶ್ನಲ್ಲಿ ಸಾಲವನ್ನು ಮಾಡಿದರೆ ಅಷ್ಟೇ. ಮನೆ, ವಾಣಿಜ್ಯ ಮಳಿಗೆ, ಸೆಕ್ಯೂರಿಟಿ ಡೆಪಾಸಿಟ್, ನಗದು ವ್ಯವಹಾರಕ್ಕೂ ಕೂಡ ಈಗ ಬ್ರೇಕ್ ಅನ್ನು ಹಾಕಿದ್ದಾರೆ. ಸೊ 20,000ಕ್ಕಿಂತ ಜಾಸ್ತಿಯಾಗಿ ಕ್ಯಾಶ್ನಲ್ಲಿ ಕೈ ಸಾಲ ಮಾಡಿದ್ರೆ ಅಷ್ಟೇ ಈ ಎಲ್ಲ ಸಮಸ್ಯೆಗಳಾಗುತ್ತೆ. ಅದಕ್ಕಿಂತ ಯಾವುದು ತಗೊಳ್ಳೋಂಗಿಲ್ಲ. 20,000 ಮಿತಿ ಕೈ ಸಾಲ ಮಾಡೋದು. 20,000ಕ್ಕಿಂತ ಹೆಚ್ಚು ಕೈ ಸಾಲ ಪಡ್ಕೊಳ್ಳೋಂಗಿಲ್ಲ. ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಕ್ಯಾಶ್ ವ್ಯವಹಾರದ್ದು ಮಾತ್ರ ಈಗ ಕೇಂದ್ರ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಮಾಡ್ತಾ ಇದೆ. ಕಾರಣ ಬ್ಲ್ಯಾಕಲ್ಲಿ ಅಮೌಂಟ್ ಎಲ್ಲ ಹೋಗುವಂಥದ್ದು, ಕಳ್ಳ ಮಾರ್ಗಗಳಲ್ಲಿ ಹೋಗುವಂಥದ್ದು, ಇವೆಲ್ಲ ಕ್ಯಾಶ್ ವ್ಯವಹಾರಗಳಲ್ಲಿ ಆಗುತ್ತೆ. ಹಾಗಾಗಿ ಕೈ ಸಾಲ ನಗದು ರೂಪದಲ್ಲಿ 20,000ಕ್ಕಿಂತ ಜಾಸ್ತಿಯನ್ನು ತೆಗೆದುಕೊಳ್ಳಬಾರದು. ನೀವು ತಗೊಳ್ಳೋರು ಕೂಡ, ಸಾಲ ಪಡೆಯೋರು ಕೂಡ 20,000ಕ್ಕಿಂತ ಹೆಚ್ಚು ಕೈ ಸಾಲ ನಗದು ರೂಪದಲ್ಲಿ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೇನಾದರೂ ಆದರೆ 100ರಷ್ಟು ದಂಡ ಹಾಕ್ತಾರೆ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತಹ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಭಾಳಷ್ಟು ಜನ ಮಾಡ್ಕೊಳ್ಳುವಂಥದ್ದು ಈ ಕೈ ಸಾಲನೇ. ಬಟ್ ಏನಾಗ್ಬಿಡುತ್ತೆ, ತಿಂಗಳ ಎಂಡಲ್ಲಿ ಇನ್ನೂ ಸಂಬಳ ಆಗಿರೋದಿಲ್ಲ. ಅವಾಗ ಒಂದು 5,000ನೋ 10,000 ರೂಪಾಯಿನೋ ಕೈ ಸಾಲ ಮಾಡ್ಕೊಳ್ತಾರೆ. ಅದು ಕ್ಯಾಶ್ ವ್ಯವಹಾರಲ್ಲಾಗುತ್ತೆ, ಅಕೌಂಟಿಗೂ ಹಾಕ್ಸ್ಕೊಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ಈಗೆಲ್ಲ UPI ಎಲ್ಲ ಬಂದ ನಂತರ ಅಕೌಂಟ್ಗಳಿಗೆ ಹಾಕ್ಸ್ಕೊಂಡ್ಬಿಡ್ತಾರೆ. ಯಾರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಇದು ಅಂತ ಹೇಳಿ? ಈಗ ಕೈ ಸಾಲವನ್ನ ಅಂದ್ರೆ ಬಹುತೇಕ ಎಲ್ಲ ನಗದು ವಹಿವಾಟನ್ನ ಏನ್ ಮಾಡಿದ್ದಾರೆ ಅಂದ್ರೆ 20,000 ಲಿಮಿಟ್ಸ್ ಅಲ್ಲಿ ಮಾಡಿದ್ದಾರೆ. ಇದರ ಉದ್ದೇಶ ಇರುವಂತದ್ದು ಕಪ್ಪು ಹಣಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಉದ್ದೇಶದಿಂದ ಎಲ್ಲ ಆಸ್ತಿ ವ್ಯವಹಾರ ಆಗಿರ್ಬೋದು, ಕೈ ಸಾಲ ಆಗಿರ್ಬೋದು, ಜೊತೆಗೆ ಸೆಕ್ಯೂರಿಟಿ ಅಂದ್ರೆ ಯಾವುದಾದ್ರೂ ನಾವು ಮನೆಯನ್ನ ಬಾಡಿಗೆದಾರರು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಡೆಪಾಸಿಟ್ ಹಣ ಆಗಿರ್ಬೋದು, ಎಲ್ಲವನ್ನ ಆಲ್ಮೋಸ್ಟ್ ಚಿನ್ನ ಬೆಳ್ಳಿ ಖರೀದಿಯನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಗದು ವ್ಯವಹಾರವನ್ನ 20,000ಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಕೈ ಸಾಲದ ವಿಚಾರದಲ್ಲಿ ಅನೇಕರು ಕ್ಯಾಶ್ ರೂಪದಲ್ಲೇ ಪಡೆದುಕೊಳ್ತಾರೆ. ಬಟ್ ಈಗ ಅದಕ್ಕೆ 20,000 ಲಿಮಿಟ್ ಅನ್ನ ಹಾಕಿದ್ದಾರೆ. ಒಂದು ವೇಳೆ ಅದನ್ನ ಮೀರಿ ಕೊಟ್ಟವ್ರಿಗೂ ಸಮಸ್ಯೆ ಆಗುತ್ತೆ, ತೆಗೆದುಕೊಂಡವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಯಾವಾಗ ಸಮಸ್ಯೆ ಆಗುತ್ತೆ ಅಂದ್ರೆ ಅವರು ಏನಾದರೂ ವ್ಯವಹಾರವನ್ನ ಮಾಡಿದ್ದಲ್ಲಿ ಅಥವಾ ITR ಪಾವತಿ ಮಾಡುವಂತಹ ಸಂದರ್ಭದಲ್ಲಿ, ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಗೊತ್ತಾದ್ರೆ ಕ್ಯಾಶ್ ಯಾವತ್ತೂ ಕೂಡ ನಗದು ವ್ಯವಹಾರವನ್ನ 20,000 ಲಿಮಿಟ್ಸ್ ಅಲ್ಲೇ ಮಾಡಬೇಕು. ಅದನ್ನ ಕ್ರಾಸ್ ಮಾಡಿ ಅದನ್ನ ತೋರಿಸಿದ್ರೆ ಪೆನಾಲ್ಟಿ ಬೀಳುತ್ತೆ. ಎಷ್ಟು ಅಮೌಂಟ್ ಇರುತ್ತೋ ಅದರ ಡಬಲ್ ಪೆನಾಲ್ಟಿ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಆಸ್ತಿ ವಿಚಾರದಲ್ಲೂ ಕೂಡ ಅಷ್ಟೇ, ಪ್ರಾಪರ್ಟಿ ಖರೀದಿ ಅಥವಾ ಮಾರಾಟ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ 20,000 ಲಿಮಿಟ್ಸ್ ಏನಿದೆ ನಗದು ಅದನ್ನಷ್ಟೇ ಪಾವತಿ ಅಥವಾ ತೆಗೆದುಕೊಳ್ಳುವಂತಹ ವಹಿವಾಟನ್ನ ಮಾಡಬೇಕು. ಸೇಲ್ ಡೀಟ್ನಲ್ಲಿ ಏನಾದರೂ ಹೆಚ್ಚುವರಿಯಾಗಿ ಪಾವತಿ ಮಾಡಿರುವಂಥದ್ದು ನಗದು ರೂಪದಲ್ಲಿ ಗೊತ್ತಾದರೆ ಅದಕ್ಕೂ ಕೂಡ ಪೆನಾಲ್ಟಿ ಬೀಳುತ್ತೆ. ಸೊ ಹಾಗಾಗಿ ಜನ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಹೊಸ ನಿಯಮಾವಳಿಗಳು ಬರೋದ್ರಿಂದ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ ವಾಪಸ್ ಬರ್ತೀವಿ.